ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸೀರೆ ತಗೊಳ್ಳೋಕೆ ಹೋಗಿ ಹಂತ ಹಂತವಾಗಿ ಹೇಗೆ ಹಣವನ್ನು ಕಳ್ಕೊಂಡ್ರು. ಇವಾಗ ಈ ಸ್ಯಾರೀಸ್ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಸರ್. ಕಲೆಕ್ಷನ್ ನಮಸ್ಕಾರ ಸ್ನೇಹಿತರೆ, ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಒಬ್ಬರು ಮಹಿಳೆ ಫೋನ್ ಮಾಡಿ, ಗುರುಜಿ ಖಂಡಿತವಾಗಿ ಇದು ವಿಡಿಯೋ ಮಾಡಿ ಅಂತ ಹೇಳಿದರು. ಯಾಕೆಂದರೆ ಅವರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸೀರೆ ತಗೊಳ್ಳೋಕೆ ಹೋಗಿ ಹಂತವಾಗಿ ಹೇಗೆ ಹಣವನ್ನು ಕಳ್ಕೊಂಡ್ರು ಅನ್ನೋದ್ರ ಬಗ್ಗೆ. ಸುಮ್ಮನೆ ಯಾವುದೋ ಒಂದು ಚೀಪಾಗಿ ತೊಗೊಂಡು ಅದು ನಿಮ್ಗೆ ನಿಮ್ಮ ಮನೆಗೆ ಬಂದು ಅದು ಚೆನ್ನಾಗಿಲ್ಲ ಅನ್ನೋದಲ್ಲ ವಿಚಾರ. ಇಲ್ಲಿ 300 ರೂಪಾಯಿ ಕೊಟ್ಟು ಸೀರೆ ತೊಗೊಳಕ್ಕೆ ದುಡ್ಡು ಕೊಟ್ಟಿರ್ತಾರೆ. ಅದಾದಮೇಲೆ ಹೆಂಗೆ ಮಾತಾಡಿ 200 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಈ ಥರ ಎಲ್ಲ ಹಾಕಿಸ್ಕೊಂಡು 5000ವರೆಗೂ ಹಾಕಿಸ್ಕೊಂಡಿದ್ದಾರೆ. ಅದು ಹೆಂಗೆ ಕನ್ವಿನ್ಸ್ ಮಾಡೋದು ಅನ್ನೋತಕ್ಕಂಥದ್ದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನ ಆಡಿಯೋ ಹಾಕ್ತೀನಿ ಕೇಳಿ. ಇವಾಗ ಸರ್ ನಾನೇನು ಫೋನ್ ಮಾಡಿದ್ದು ಅಂತಂದ್ರೆ ನಿಮ್ ಸಜೆಷನ್ಗಳು, ನಿಮ್ ಮಾತು ಪ್ರತಿಯೊಂದು ನಮ್ಗೆ ಇಷ್ಟ ಆಗಿದೆ ಸರ್. ಅದ್ರಲ್ಲಿ ತೀರಾ ಇಷ್ಟ ಆಗಿದ್ ಯಾವ್ದು ಅಂದ್ರೆ ಮಧ್ಯಾಹ್ನ ಪೂಜೆ ಮಾಡ್ತೀವಲ್ಲ 12 ಗಂಟೆ ಮೇಲೆ, ನೀವ್ ಹೆಂಗಸರು 12 ಗಂಟೆ ಮೇಲೆ ಫ್ರೀಯಾಗಿ ಪೂಜೆ ಮಾಡಿ ಏನೋ ದೋಷ ಇಲ್ಲ ಅಂದ್ರಲ್ಲ, ಅದು ತುಂಬಾ ಇಷ್ಟ ಆಯ್ತು ಸರ್. ಯಾಕಂದ್ರೆ ಬೆಳಿಗ್ಗೆ ಹೊತ್ತು ಮಕ್ಳು ಸ್ಕೂಲ್ ಕಳ್ಸೋದು, ಕೆಲಸ ಕಾರ್ಯ, ನಾವು ನೀರಾಡ್ಬೇಕು, ಸ್ನಾನ ಮಾಡ್ಕೊಂಡು ಒಂದು ಕಾನ್ಸಂಟ್ರೇಷನ್ ಮೈಂಡ್ ಅಲ್ಲಿ ನಾವು ಅಲ್ಲಿ ಪೂಜೆ ಮಾಡಿದ್ರೆ ನಮಗೂ ಏನೋ ಒಂದು ಫಲ ಅಲ್ವಾ ಸರ್? ಹೌದೌದು, ಖಂಡಿತ. ಅದು ಯಾರಾದ್ರೂ ಬಂದವಾಗ ನೀನ್ ಪೂಜೆ ಮಾಡೋದು 12 ಗಂಟೆಗೆ ಸರಿ ಇಲ್ಲ, ನೀನ್ ಪೂಜೆ ಮಾಡಬಾರ್ದು, ಮಧ್ಯಾಹ್ನ ಪೂಜೆ ಮಾಡ್ಬಾರ್ದು, ನಿಂಗೆಲ್ಲ ಕೆಟ್ಟದಾಗತ್ತೆ ಅಂತೆಲ್ಲರೂ ಹೇಳಿ ಭಯ ಇಡ್ಸೋರು ನನ್ಗೆ. ನಾನೇನ್ ಮಾಡ್ದೆ, ಅಯ್ಯೋ ಯಾರೇನಾದ್ರು ಅನ್ಕೊಂಡ್ಲಿ ಬಿಡು, ನನ್ಗೆ ಆಗದೆ ಸಮಯ ಇವಾಗ, ನಾನ್ ಮಾಡೋದೇ ಇವಾಗ, ನನ್ ಮನ್ಸಲ್ಲಿ ಹಾಕೊಂಡು ಮಾಡ್ತಾ ಇದ್ದೆ. ನೀವು ಕರೆಕ್ಟ್ ಆಗಿ ನಿಮ್ ವಿಡಿಯೋ ನೋಡ್ದೆ ಸರ್. ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಓ ದೇವರೇ ಬಂದ್ ಹೇಳಿದಾನೇನೋ ನನ್ಗೆ ಅನ್ಸ್ಬಿಡ್ತು ಸರ್. ನನ್ಗೆ ಒಳ್ಳೇದು, ಖುಷಿಯಾಗಿರಿ. ಇನ್ನೊಂದು ರಿಕ್ವೆಸ್ಟ್ ಸರ್, ಇನ್ನೊಂದು ರಿಕ್ವೆಸ್ಟ್. ನಾನು ಮೋಸ ಹೋಗಿದ್ದೀನಿ ಸರ್. ಯಾವ ತರ ಮೋಸ ಹೋಗಿದ್ದೀನಿ ಅಂದ್ರೆ, ನೀವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿದ್ರೆ ನನ್ಗೂ ಸಂತೋಷ ಆಗುತ್ತೆ ಸರ್. ಹೇಳಿ ಅಮ್ಮ. ಯಾವ್ದ್ರ ಬಗ್ಗೆ ಅಂತಂದ್ರೆ, ಇವಾಗ ಈ ಸ್ಯಾರೀಸ್ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಸರ್. ಕಲೆಕ್ಷನ್ಸ್ ಅಂತೆ ಈ ಫೇಸ್ಬುಕ್ ಅಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಗಳು ಬರ್ತಾ ಇದಾವೆ. ಇದು 299 ರೂಪಾಯಿಗೆ ಒಂದ್ ಸೀರೆ ಕೊಡ್ತೀವಿ ಅಂತ ಹೇಳ್ತಾರೆ. ನಾವ್ ಹೆಂಗಸರು ಎಷ್ಟು ಮನೇಲಿ 1000 ಸೀರೆ ಇದ್ರು ಕೂಡ ನಮ್ಗೆ ಆಸೆ, ಅಯ್ಯೋ 299 ರೂಪಾಯಿ ಅಂತಲ್ಲ, ಪರವಾಗಿಲ್ಲ ತಗೋಬಹುದಲ್ಲ ಅಂದ್ಬಿಟ್ಟಿದೆ. ನಾವು ವಾಟ್ಸಪ್ಗೆ ಜಾಯಿನ್ ಆಗ್ತೀವಿ. ಜಾಯಿನ್ ಆಗಿ ಏನ್ ಮಾಡ್ತೀವಿ, ನಾವ್ 299 ರೂಪಾಯಿ ನಾವು ಅವ್ರ ಕೊಟ್ಟಿರೋ ಸ್ಕ್ಯಾನರ್ಗೆ ಕಳಿಸ್ತೀವಿ ನಾವು. ಸರ್ ಅದಾದ್ಮೇಲೆ ಶುರು ಆಗುತ್ತೆ ಸರ್ ಅವ್ರ ಕತೆ. ಗಾಬರಿ ಆಗ್ಬಿಟ್ಟು ನಾನು ಅಳು ಬಂದ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟೆ ಸರ್ ನಾನು. ಯಾವ ತರ ಅಂತಂದ್ರೆ 299 ರೂಪಾಯಿ ನಾವು ಕಳಿಸ್ತೀವ ಸರ್. ಇದನ್ನ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ ಆಗಲ್ಲ, ನನ್ ಗಂಡನ ಹತ್ರ ಹೇಳ್ಕೊಳಕ್ ಆಗಲ್ಲ, ಸುಮ್ನೆ ಅವಮಾನ ಆಗುತ್ತೆ. ಅದಕ್ಕೆ ಇವಾಗ ನಾನು ನಿಮ್ಮ ಹತ್ರ ಹೇಳ್ಕೊಂಡ್ರೆ ನಿಮ್ಮಿಂದ ಏನಾದ್ರು ಉಪಯೋಗ ಆಗುತ್ತೆ ಜನಸಾಮಾನ್ಯರಿಗೆ ಅನ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್. 299 ರೂಪಾಯಿ ವಾಟ್ಸಪ್ ಅಲ್ಲಿ ಲಿಂಕ್ ಕೊಡ್ತಾರೆ ಸರ್. ನಾನು ಹಾಕ್ತೀನಿ, ಅದಕ್ಕೆ 299 ರೂಪಾಯಿ ಹಾಕ್ತೀನಿ. ಆಮೇಲೆ ಅವ್ರೇನ್ ಮಾಡ್ತಾರೆ, ಸರ್ವಿಸ್ ಚಾರ್ಜ್, ಟ್ರಾನ್ಸ್ಪೋರ್ಟ್ ಚಾರ್ಜ್ 199 ರೂಪಾಯಿ ಹಾಕಿ ಮೇಡಮ್, ಇನ್ 2-3 ದಿವಸದಲ್ಲಿ ನಿಮ್ಗೆ ಸೀರೆ ಬಂದ್ಬಿಡುತ್ತೆ ಅಂತಂತಾರೆ. ನಾವೇನ್ ಮಾಡ್ತೀವಿ, ಕಲರ್ ಹೇಳ್ತೀವಿ, ಸರಿ ಕಲರ್ ಕಳ್ಸಿ, ಆ ಕಲರ್ ಕಳ್ಸಿ ಅಂತ. ಆಮೇಲೆ 199 ರೂಪಾಯಿ ಹಾಕೋಬಹುದು. ಇನ್ನೊಂದು ಆಪ್ಷನ್ ಕೊಡ್ತಾನೆ ಸರ್, ಬೇಡ ಇದು ನಿಮ್ಗೆ ಶಿಪ್ಪಿಂಗ್ ಚಾರ್ಜಸ್ ಫ್ರೀ ಬರುತ್ತೆ, ನಿಮ್ಗೆ 299 ರೂಪಾಯಿ ಹಾಕ್ಬಿಡಿ, 2 ಸೀರೆ ಬರುತ್ತೆ, ಶಿಪ್ಪಿಂಗ್ ಚಾರ್ಜಸ್ ಇಲ್ಲ ಅಂತ ಹೇಳ್ತಾರೆ ಸರ್. ನಮ್ಗೆ ಆಸೆ ಅಲ್ವಾ? ಸರಿ, ನಾವೇನ್ ಮಾಡ್ತೀವಿ, 299 ರೂಪಾಯಿ ಹಾಕ್ತಿವಿ ಸರ್. ಅಲ್ಲಿಂದ ಸ್ಟಾರ್ಟ್ ಸರ್. ಹಾಕಿದ್ದಾದ್ಮೇಲೆ ಏನ್ ಮಾಡ್ತಾರೆ, ಮೇಡಮ್ ಇವಾಗ ನೀವು 510 ಹಾಕಿ ಮೇಡಮ್, 510 ಹಾಕಿದ ತಕ್ಷಣ 10 ರೂಪೀಸ್ ಮಾತ್ರ ನಾವು ಸರ್ವಿಸ್ ಚಾರ್ಜ್ ತಗೊಂತೀವಿ, 500 ರೂಪೀಸ್ ನಿಮ್ಗೆ ರಿಟರ್ನ್ ಕಳಿಸ್ತೀವಿ ಅಂತಾರೆ. ಆಯ್ತಾ ಸರ್? ಹಾ ಸರಿ, 510 ತಾನೆ ಅನ್ಬಿಟ್ಟು ನಾವೇನ್ ಮಾಡ್ತೀವಿ, 510 ಹಾಕ್ಬಿಡ್ತೀವಿ ಸರ್. 510 ಕರೆಕ್ಟ್ ಆಗಿ ನಾವು ಪೇ ಮಾಡ್ಬಿಡ್ತೀವಿ. ತಿರ್ಗಾ ಒಂದ್ ಮೆಸೇಜ್ ಮಾಡ್ತಾವ, ಅಯ್ಯೋ ಮೇಡಮ್ ನೀವ್ ಈ ತರ ಮಾಡ್ಬಾರ್ದು, 500 ರೂಪಾಯಿ ಒಂದ್ಸರಿ ಪೇ ಮಾಡ್ಬೇಕು, 10 ರೂಪೀಸ್ ಒಂದ್ಸರಿ ಪೇ ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಅಮೌಂಟ್ ಬರಲ್ಲ, ಇದು ನೀವು ಕಟ್ಟಿರೋ ಅಮೌಂಟ್ ನಿಮಗ್ ಬರಲ್ಲ, ಸ್ಯಾರೀಸು ಬರಲ್ಲ, ಕನ್ಫರ್ಮೇಶನ್ ಸಿಗಲ್ಲ ಅಂತ ಗಾಬರಿ ಆಗುತ್ತೆ. ಓಯ್ಯೋ ಇದೇನಪ್ಪ 500 ರೂಪಾಯಿ ಕಳ್ಕೊಬೇಕಾ? ಸರಿ, ಅವಾಗ ಏನ್ ಮಾಡ್ತೀವಿ, ನೀವು ನಾನು ಬೈಕೊಂಡು ಸರಿಯಾಗಿ ಬೈಕೊಂಡ್ರು ಪರವಾಗಿಲ್ಲ, ಈ ಅಮ್ಮ ಏನ್ ಗುಲ್ಡುನ ಈ ಅಮ್ಮ ಅಂತ ನೀವು ನಾನು ಬೈಕೊಂಡ್ರು ಪರವಾಗಿಲ್ಲ ಸರ್. ಆಮೇಲೆ ಮತ್ತೆ 500 ರೂಪಾಯಿ ಏನ್ ಮಾಡ್ತೀವಿ, 500 ರೂಪಾಯಿ ಹಾಕ್ತಿವಿ. ಒಂದ್ಸರಿ 500 ರೂಪಾಯಿ, ಫಸ್ಟ್ ಒಂದ್ಸರಿ 500 ಕಳ್ಸಿತೀವಿ ಸರ್. ಹೇಳ್ತಾರಲ್ಲ, ಅಯ್ಯೋ ಹಂಗ್ ಕಳ್ಸಬಾರ್ದು ಮೇಡಮ್, ನಮ್ದು ಬರೀ 10 ರೂಪೀಸ್ ಸರ್ವಿಸ್ ಚಾರ್ಜ್ ಅಷ್ಟೇ, ಇನ್ 500 ರೂಪೀಸ್ ಮತ್ತೆ 510 ಎಲ್ಲ ರಿಟರ್ನ್ ಮಾಡ್ತೀವಿ, 1010 ಕಳಿಸ್ತೀವಿ ಸರ್, ರಿಟರ್ನ್ ಮಾಡ್ತೀವಿ. ಇವಾಗ ಸಪ್ರೇಟ್ ಕಳ್ಸಿ ಅಂದ್ರು. ಸರಿ, ಹಾಳಾಗೋಗ್ಲಿ, 500 ರೂಪಾಯಿ ಒಂದ್ಸರಿ, 10 ರೂಪಾಯಿ ಒಂದ್ಸರಿ ಕಳ್ಸಿದ್ವಿ ಸರ್.
ಆಮೇಲೆ ತಿರ್ಗಾ ಏನ್ ಮಾಡ್ತಾರೆ ಮೇಡಮ್, ಇದು 2000 rupees ಮಾತ್ರನೇ ನಮ್ಮ ಕಂಪ್ಯೂಟರ್ ತೋರಿಸ್ತಾ ಇರೋದು. ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ 790 ಹಾಕಿ ಮೇಡಮ್. 790 ಆದ್ರೆ ಟೋಟಲ್ ಅಮೌಂಟ್ 2000 ರೂಪಾಯಿ ಆಗುತ್ತೆ. ನಿಮಗ್ ನಾವು ಹಿಂಗೆ ನೋಡ್ತಾ ಇರ್ರಿ, ನೀವು ನೋಡ್ತಾ ಇದ್ದಂಗೆ ನಿಮ್ಗೆ ನಾವು ಸ್ಕ್ಯಾನರ್ ಕಳ್ಸಿ ನಾವ್ ಹಾಕ್ಬಿಡ್ತೀವಿ ಅಂದ್ರು. ಓ ಸರಿ ಆಗುತ್ತೆ, ಸೀರೆನೂ ಬರುತ್ತೆ, ದುಡ್ಡು ವಾಪಸ್ ಬರುತ್ತೆ, ಸ್ಕ್ಯಾನರ್ ಕಳಿಸ್ತೀವಿ, ಅಡ್ರೆಸ್ ಕಳಿಸ್ತೀವಿ, ಆಮೇಲೆ 790 ರೂಪಾಯಿ ಕಳಿಸ್ತೀವಿ ಸರ್. ಆಮೇಲೆ ರಿಟರ್ನ್ ಏನ್ ಮಾಡ್ತಾರೆ, ಅಯ್ಯೋ ಮೇಡಮ್ ಯಾಕೆ ನೀವ್ ಹಿಂಗ್ ಮಾಡ್ಬಿಟ್ರಿ, ನಾನು ಹೇಳಿದ್ದೇನ್ ನಿಮ್ಗೆ 700 ಒಂದ್ಸರಿ ಹಾಕ್ಬೇಕು, 90 rupees ಒಂದ್ಸರಿ ಹಾಕ್ಬೇಕಲ್ವಾ, ನೀವೇನ್ ಮಾಡ್ಬಿಟ್ಟಿದ್ರೆ 790 ಒಂದೇ ಸರಿ ಹಾಕ್ಬಿಟ್ಟಿದ್ದೀರಾ. ಮಾಡ್ಬಿಡಿ ಮೇಡಮ್, ಯಾವ್ದು ಬರಲ್ಲ ನಿಮ್ಗೆ, 2000 ರೂಪಾಯಿಸು ಬರಲ್ಲ ನಿಮ್ಗೆ, ಏನು ಬರಲ್ಲ, ಕನ್ಫರ್ಮೇಶನ್ ಸಿಗಲ್ಲ ಮೇಡಮ್ ನಿಮ್ಗೆ. ನೀವ್ ಇವಾಗಂದ್ರೆ ಇವಾಗ ಇರೋದೇ 2 minutes, ನೀವ್ ಇವಾಗಂದ್ರೆ ಇವಾಗ ಒಂದ್ಸರಿ 90 rupees ಹಾಕಿ, ಒಂದ್ಸರಿ 700 rupees ಹಾಕಿ ಅಂತಂದ್ರು. ಇದು ಯಾವ್ದಪ್ಪ ಗ್ರಾಚಾರ, ನಾನ್ ತಲೆ ಮೇಲೆ ಏನೋ ಕುತ್ಕೊಂಡೈತೆ, ಸರಿ ಆಗ್ಲಿ ಅಂತ ಅದನ್ನು ಹಾಕಿದೆ ಸರ್. 700 ಒಂದ್ಸರಿ ಹಾಕಿದೆ, 90 rupees ಒಂದ್ಸರಿ ಹಾಕಿದೆ, ಮತ್ತೆ ಸ್ಟಾರ್ಟ್ ಮೇಡಮ್. ಇವಾಗ ಏನಾಗುತ್ತೆ ಅಂದ್ರೆ ನೀವು ಕಳ್ಸಿದ್ರಲ್ಲ ಮೇಡಮ್ 3000 ರಿಟರ್ನ್ ಕಳ್ಸ್ಬೇಕು ನಾವು ನಿಮ್ಗೆ, ಈಕ್ವಲ್ ಮಾಡ್ಕೊಂಡ್ಬಿಡೋಣ ಅಮೌಂಟ್ ನ. ನೀವೇನ್ ಮಾಡಿ ಇವಾಗ 510 ಆಯ್ತು, 790 ಆಯ್ತು, 999 ಕಳ್ಸ್ಬಿಡಿ, 999 ರೂಪಾಯಿ ಕಳ್ಸ್ಬಿಡಿ. ನೀವು ಎಲ್ಲ ಕನ್ಫರ್ಮೇಶನ್ ಸಿಗುತ್ತೆ, ಡೆಲಿವರಿ ಡೇಟು ಸಿಗುತ್ತೆ ನಿಮ್ಗೆ, ಎಲ್ಲ ಅಮೌಂಟ್ ನಿಮ್ಗೆ ರಿಟರ್ನ್ ಅಮೌಂಟ್ ಬರುತ್ತೆ, ಸ್ಕ್ಯಾನರ್ ಅಡ್ರೆಸ್ ಕಳ್ಸಿ ಮೇಡಮ್ ಅಂದ್ರು. ಸರ್ ನೀವು ಮಾಡ್ತಾ ಇರೋದು ಫ್ರಾಡ್ ಸರ್, ಇದು ಹಿಂದಿಲೇ ಸರ್ ಅವ್ರು ಮಾತಾಡೋದು, ಇಂಗ್ಲಿಷು ಹಿಂದಿ ಎರಡೇ, ಕನ್ನಡನೂ ಬರಲ್ಲ, ತೆಲುಗು ಬರಲ್ಲ, ಯಾವ್ದು ಬರಲ್ಲ. ಸರ್ ನೀವು ಮಾಡ್ತಾ ಇರೋ ತಪ್ಪು ಸರ್, ಇದು ಫ್ರಾಡ್ ಅಲ್ವಾ ಸರ್ ಅಂದ್ರೆ, ಇಲ್ಲ ಮೇಡಮ್ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ. ನಮ್ದು ಎಂತ ಬ್ರಾಂಚ್ ಇದೆ ಆಂಧ್ರದಲ್ಲಿ, ಡೆಲ್ಲಿಲಿ, UP ಎಲ್ಲ ಎಂತೆಂತ ಬ್ರಾಂಚ್ಗಳಿದಾವೆ, ನಾವು 299 ರೂಪಾಯಿ ನಿಮ್ಗೆ ನಾವು ಮೋಸ ಮಾಡಕ್ಕಾಗತ್ತಾ ಮೇಡಮ್? ಇಲ್ಲ ಮೇಡಮ್ ನೀವು 9 ಹಾಕಿ, ಹಂಗೆ ಹಿಂದೆನೇನೆ ನಿಮ್ಗೆ 5000 ಕಳ್ಸ್ಬಿಡ್ತೀವಿ ಅಂದ್ರು. ಅಯ್ಯೋ ದೇವ್ರೆ, ನಾನು ಅರ್ಧ ಗಂಟೆ ವೇಟ್ ಮಾಡಿ ಯೂಟ್ಯೂಬ್ ಅಲ್ಲೆಲ್ಲ ಚೆಕ್ ಮಾಡ್ದೆ. ಆಮೇಲೆ ಸ್ಯಾರೀಸ್ ಡಿಸೈನ್ಗಳು ಎಲ್ಲ ಇದಾವೆ, ತುಂಬಾ ಜನನು ಕಮೆಂಟ್ ಹಾಕಿದ್ದಾರೆ, ಓ ನಿಜ ಇದು ಸುಳ್ಳಲ್ಲ. ತಿರ್ಗಾ 999 ಹಾಕಿದೆ ಸರ್. 99 ಅಲ್ಲಿಗೆ ಎಷ್ಟಾಯ್ತು ಖರ್ಚು? 4,197 ರೂಪಾಯಿ ಬಂದ್ ಸರ್ ಖರ್ಚು. ಆಮೇಲೆ 990 ಹಾಕಿದೆ ಸರ್, ಇದೇ ಲಾಸ್ಟ್ ಅಂತ, ಇದೇ ಲಾಸ್ಟ್ ಅಮ್ಮ, ನೀವೇನು ₹1 ಹಾಕ್ಬೇಡಿ, ಇದೇ ಲಾಸ್ಟ್ ಅಮೌಂಟ್, ನಿಮ್ ಸ್ಕ್ಯಾನರ್ ನಿಮ್ದು ಅಡ್ರೆಸ್ ಕಳಿಸ್ಬಿಡಿ, ಸೀರೆನೋ ಕಳಿಸ್ತೀವಿ, ಅಮೌಂಟ್ ಇವಾಗ ಕಳಿಸ್ತೀವಿ ಅಂತಂದ್ರು. ಸರಿ, ಇನ್ನೊಂದ್ಸರಿ ಸ್ಕ್ಯಾನರ್ ಆಯ್ತು, ಇನ್ನೊಂದ್ಸರಿ ಅಡ್ರೆಸ್ ಆಯ್ತು. ಆಮೇಲೆ 990 ಹಾಕಿದಾದ್ಮೇಲೆ ತಿರ್ಗಾ ಇನ್ನೊಂದ್ಸರಿ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ಹತ್ಕೊಂಡು ಸುರ್ಕೊಂಡು, ಇಲ್ಲ ನೀವು ಫ್ರಾಡ್ ಮಾಡ್ತಾ ಇದ್ದೀರಾ, ನಂಗೆ ತುಂಬಾ ಬೇಜಾರಾಗ್ತಾ ಇದ್ ನಂದು ಅಲ್ಲ, ನಮ್ಮ ಯಜಮಾನ್ ಇಟ್ಕೊಂಡ್ ಕೊಟ್ಟಿರೋ ದುಡ್ಡು, ಇವಾಗ ನನ್ ಗಂಡಂಗ್ ಅಂತ ಏನ್ ಹೇಳೋದು ಅಂತ ಹಿಂದಿಲೇ ಹೇಳ್ದೆ ಅವ್ರಿಗೆಲ್ಲರಿಗೂನು. ಇಲ್ಲ ಮೇಡಮ್ ನಿಜವಾಗ್ಲೂ ಮೋಸ ಆಗಲ್ಲ ಮೇಡಮ್, ಇವಾಗ ನೀವ್ ಮಾಡಿ ಅಂತಂದ್ರೆ ಕರೆಕ್ಟ್ ಆಗಿ ಇವಾಗ ನೀವು 5000 ರೌಂಡ್ ಫಿಗರ್ ಕಳ್ಸ್ಬೇಕಲ್ವಾ ನಾವು ನಿಮ್ಗೆ, ನೀವೇನ್ ಮಾಡ್ರಿ 1410 ಕಳ್ಸಿ, 1410 ಕಳ್ಸ್ರಿ ಅಂದಾಗ ನನ್ಗ ಸ್ವಲ್ಪ ಬುದ್ಧಿ ಬಂತು ಸರ್. ನನ್ಗ ಎಲ್ಲ ಬೈದ್ಬಿಟ್ಟು, ನೋಡಪ್ಪ ನೀನೇನ್ ಇವಾಗ 4,197 ರೂಪಾಯಿ ತಗೊಂಡಿದ್ಯಾ, ಅದ್ ನೋಡಿ ನಿನ್ ತಂಗಿ ಕೊಟ್ಟಳೆ ದೀಪಾವಳಿ ಹಬ್ಬಕ್ಕ ಅಂದ್ಬಿಟ್ಟು ಇಕ್ಕೊಂಡ್ಬಿಟ್ಟು ಮಜಾ ಮಾಡ್ಬಿಡು ಹೋಗು, ನಂಗ್ ಸೀರೆನೂ ಕಳಿಸ್ಬೇಡ, ರಿಟರ್ನ್ ಕಾಲು ಮಾಡ್ಬೇಡ, ಮೆಸೇಜ್ ಮಾಡ್ಬೇಡ, ನಂಗ್ ಸೀರೆಗಳು ಬೇಡ, ಹೋಗು 4,197 ರೂಪಾಯಿ, ನೀನ್ ಯಾರಿಗೂ ಈ ತರ ಮೋಸ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟೆ ಸರ್, ಹತ್ಕೊಂಡ್ ಸರ್ ನಾನು. ಈ ತರ ಫ್ರಾಡ್ ದುಡ್ಡು ಕಳಿಸಿರೋದೆಲ್ಲ ಸ್ಕ್ರೀನ್ ಶಾಟ್ ಇದೆ ನಿಮ್ಮ ಹತ್ರ? ಇದೆ ಸರ್. ಆ ಸ್ಕ್ರೀನ್ ಶಾಟ್ ಎಲ್ಲ ತೆಗೆದು ಡೀಟೇಲ್ಸ್ ನನ್ಗೆ ವಾಟ್ಸಪ್ ಮಾಡಿ, ಈ ನಂಬರ್ಗೆ ವಾಟ್ಸಪ್ ಮಾಡಿ, ಅದನ್ನ ಹಾಕಿ ನಿಮ್ ಫೋನ್ ನಂಬರ್ ಅದ್ ಮಾಡ್ತೀವಿ, ಮಾರ್ಕ್ ಮಾಡ್ತೀವಿ ಕಾಣದಂಗೆ. ಆ ಕಳಿಸಿದ ಡೀಟೇಲ್ಸ್ ಎಲ್ಲ ನನಗೆ ಕಳಿಸಿ, ನಾನು ವಿಡಿಯೋ ಮಾಡ್ತೀನಿ, ಒಳ್ಳೆ ಅವೇರ್ನೆಸ್ ಬರುತ್ತೆ. ಹೌದು ಸರ್, ನಿಜ ಸರ್. ಹೆಣ್ಮಕ್ಳಿಗೆ ತುಂಬಾ ಆಸೆ ಸರ್, ಡಿಸೈನ್ಗಳು ಕಲರ್ಗಳು ನೋಡ್ಬಿಟ್ರು ಅಂದ್ರೆ ಹಂಗೇನೆ ಯಾವ್ದೋ ಕೂಡಿಕೊಂಡಿರ್ತೀವಿ ಒಂದಷ್ಟು ದುಡ್ಡು, ಅಯ್ಯೋ ಒಳ್ಳೆ ಸೀರೆ ಬರ್ತೈತೆ, ದೀಪಾವಳಿ ಬೇರೆ ಹತ್ರ ಬರ್ತಾಯ್ತಲ್ಲ ತಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಮೋಸ ಹೋಗ್ತೀವಿ ಸರ್ ಹೆಣ್ಮಕ್ಳು. ಕಳಿಸಿ ಇದೇ ವಾಟ್ಸ್ಆಪ್ ನಂಬರ್ಗೆ ಎಲ್ಲ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ ನನಗೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಜೊತೆಗೆ ಏನಪ್ಪಾ ಅಂದ್ರೆ, ನೀವು ಅರ್ಥ ಮಾಡ್ಕೋಬೇಕು, ಸರಳವಾಗಿ ಯಾವುದೇ ವಸ್ತುಗಳನ್ನ 1000 ರೂಪಾಯಿ ಬೆಲೆ ಬಾಳತಕ್ಕಂಥದನ್ನ 200 ರೂಪಾಯಿ ಹೇಗೆ ಕೊಡಕ್ ಸಾಧ್ಯ? ಅದು ಸ್ಟಾಕ್ ಉಳ್ಕೊಂಡಿರ್ಬೇಕು, ಇಷ್ಟು ಅದಕ್ಕೆ ಏಜ್ ಇರುತ್ತೆ, ಒಂದು 3 ವರ್ಷ 4 ವರ್ಷ ಸೇಲ್ ಆಗಿಲ್ಲ ಅಂದರೆ ಆ ಥರದನ್ನ ಓಲ್ಡ್ ಪ್ರಾಡಕ್ಟ್ನ ಕಡಿಮೆ ರೇಟಲ್ಲಿ ಬಿಸಾಕಕ್ಕೆ ಬದಲಾಗಿ ಕೊಡ್ತಾರೆ. ಅದೊಂದು ಪಾಸಿಬಲ್. ಅರ್ಥ ಆಯ್ತಾ? ಎರಡನೇದು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬುದ್ಧಿವಂತರಾದರೂ ಕೂಡ ಮೋಸ ಹೋಗ್ತಾರೆ. ಅದಕ್ಕೆ ಎಕ್ಸಾಂಪಲ್ ನಾನೇ. 5 ವರ್ಷಗಳ ಹಿಂದೆ ಫೇಸ್ಬುಕ್ಕಲ್ಲಿ ನೋಡಿ ಶರ್ಟ್ಗಳು ತುಂಬ ಚೆನ್ನಾಗಿತ್ತು, 4 ಶರ್ಟ್ ಆರ್ಡ್ರ್ ಮಾಡಿದೆ, ಶರ್ಟ್ ಬಂತು. ಸ್ವಲ್ಪ ನಾನು ಅವ್ರಿಗಿನ್ನ ಬುದ್ಧಿವಂತ ಅಂದ್ಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ದೆ, ಕ್ಯಾಶ್ ಆನ್ ಡೆಲಿವರಿನೂ ಕೊಟ್ಟೆ.
ಆಮೇಲೆ ಅವ್ರು ಹೋದ್ಮೇಲೆ ತೆಗೆದು ನೋಡಿದ್ರೆ ಹಳೇ ಶರ್ಟ್ಗಳು, ನಾನು ಕೊಟ್ಟಿರೋದು ಆರ್ಡ್ರ್ ಬೇರೆ, ಅವ್ರು ಕಳಿಸಿರೋದು ಬೇರೆ, ಜೊತೆಗೆ ಹಳೇ ಶರ್ಟ್ಗಳು ಕಳಿಸಿದ್ದಾನೆ. ಯು ಸಿ ದಿಸ್, ಲಾಸ್ ಆಯಿತು. ಇಮ್ಮಿಡಿಯೇಟಾಗಿ ಅವ್ನು ಫೋನ್ ಮಾಡಿದೆ, ನನ್ನ ನಂಬರು ದುಡ್ಡು ಕೊಟ್ಟ ತಕ್ಷಣ, ಕ್ಯಾಶ್ ಆನ್ ಡೆಲಿವರಿ ಕೊಟ್ಟ ತಕ್ಷಣ ಇಲ್ಲಿಂದ ಪಿನ್ ಹಾಕಿದ್ದಾರೆ, ಅಲ್ಲಿ ಬ್ಲಾಕ್, ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ನಾನು ಸ್ವಲ್ಪ ಬುದ್ಧಿವಂತ ಅಂದರೂ ಕೂಡ ದಡ್ರಾಗ್ತೀವಿ. ಇನ್ನು ಹೆಂಗಸ್ರು ಪಾಪ ಸೀರೆನೂ ತುಂಬ ಆಸೆ, ಅದು ಕಲರ್ ನೋಡ್ಬಿಟ್ರು ಇನ್ನೂ ತುಂಬ ಆಸೆ, ಗಂಡ ಕಾಣದಂಗೆ ತಗೋಬೇಕು ಅಂತ ಈ ರೀತಿ ಮೋಸ ಹೋಗ್ತಾರೆ. ಸೊ ಸರಳವಾಗಿ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಪ್ರಾಡಕ್ಟ್ನ ಕಡಿಮೆ ರೇಟ್ ಕೊಡೋಕ್ಕೆ ಕ್ವಾಲಿಟಿ ಇರ್ತಕ್ಕಂಥದ್ದನ್ನು ಸಾಧ್ಯವೇ ಇಲ್ಲ. ಕೆಲವು ಸಾರಿ ಹಬ್ಬದ ಸೀಸನ್ನಲ್ಲಿ ರೇಟ್ನ ಜಾಸ್ತಿ ಮಾಡಿ ಡಿಸ್ಕೌಂಟು ಜಾಸ್ತಿ ಹೇಳಿ ನಿಮಗೆ ಕೊಡ್ತಾರೆ ಅಷ್ಟೇ. ತುಂಬ ಕಡಿಮೆ ಕೊಟ್ಟರು ಅಂದರೆ ಅದು ಮ್ಯಾನುಫ್ಯಾಕ್ಚರ್ ಆಗಿ ತುಂಬ ದಿನ ಆಗಿರುತ್ತೆ, ಅದು ಬಟ್ಟೆಗಳಿಗೆ ಆ ರೀತಿ ಆಗಿರುತ್ತೆ, ಕೆಲವು ವಸ್ತುಗಳಿಗಾಗಿರುತ್ತೆ, ಅದನ್ನು ಕೊಡ್ತಾರೆ ಇಷ್ಟೇ. ಸೊ ನೆನ್ಪಿಟ್ಕೊಳ್ಳೆಲ್ಲ ಹೆಂಗಸರು, ಈ ಆಡಿಯೋ ಕೇಳಿ ಹೆಂಗೆ ಮೋಸ ಮಾಡ್ತಾರೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಎಚ್ಚರಿಕೆಯಿಂದಿರಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಬೇರೆ ಬೇರೆ ವಾಟ್ಸಪ್ಪಲ್ಲಿ ಬರತಕ್ಕಂಥ ಯಾವುದೇ ರೀತಿಯಾದ ಅಡ್ವರ್ಟೈಸ್ಮೆಂಟ್ಗೆ, ಚೀಪ್ ರೇಟ್ಗೆ ಮರಳಾಗಬೇಡಿ. ಅಕಸ್ಮಾತ್ ತುಂಬ ಮನಸ್ಸು ಕನ್ವಿನ್ಸ್ ಆದರೆ ಕ್ಯಾಶ್ ಆನ್ ಡೆಲಿವರಿ ತಗೊಳ್ಳಿ, ಚೆಕ್ ಮಾಡಿ ತಗೊಳ್ಳಿ ಅಷ್ಟೇ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.